ಭಗವದ್ಗೀತಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ ಶ್ಲೋಕ 23 ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ ಕನ್ನಡಾನುವಾದ ಅಲ್ಪಬುದ್ಧಿಯವರ ಫಲಗಳು ಅಂತ್ಯವುಳ್ಳವು ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನೇ ಹೊಂದುತ್ತಾರೆ ಆದರೆ ನನ್ನ ಭಕ್ತರು ನನ್ನನ್ನೇ ಹೊಂದುತ್ತಾರೆ ಅರ್ಥ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಭಕ್ತಿಯ ಗುರಿಯ ಮಹತ್ವವನ್ನು ವಿವರಿಸುತ್ತಾರೆ ಕಾಮನೆಗಳಿಗಾಗಿ ಮಾಡುವ ಆರಾಧನೆ ತಾತ್ಕಾಲಿಕ ಫಲಗಳನ್ನು ಕೊಡುತ್ತದೆ ಆದ್ದರಿಂದ ಅವುಗಳಿಗೂ ಅಂತ್ಯವಿರುತ್ತದೆ ಇಂತಹ ಭಕ್ತರು ತಮ್ಮ ಆರಾಧನೆಯ ಪ್ರಕಾರವೇ ಫಲವನ್ನು ಪಡೆಯುತ್ತಾರೆ ದೇವತೆಗಳನ್ನು ಪೂಜಿಸಿದರೆ ದೇವತೆಗಳ ಲೋಕವನ್ನೇ ಹೊಂದುತ್ತಾರೆ ಆದರೆ ಪರಮಾತ್ಮನನ್ನು ಶರಣಾಗತಿಯಾಗಿ ಭಜಿಸುವವರು ಬೇರೆ ಅವರು ತಾತ್ಕಾಲಿಕ ಫಲಗಳನ್ನು ಬಯಸುವುದಿಲ್ಲ ಅವರು ನಿತ್ಯವಾದ ಪರಮ ಸತ್ಯವನ್ನೇ ಹುಡುಕುತ್ತಾರೆ ಅಂತಹ ಭಕ್ತರಿಗೆ ಸಿಗುವ ಫಲವೂ ಶಾಶ್ವತ ಅದು ಪರಮಾತ್ಮನೊಂದಿಗಿನ ಏಕತೆ ಎಂದು ಹೇಳುತ್ತಾರೆ